ನಮ್ಮ ಇವತ್ತಿನ ರೆಸಿಪಿ ತವಾ ಪಿಜ್ಜಾ ಅಥವಾ ಕಾವಲಿ ಮೇಲೆ ಮಾಡುವಂತಹ ಪಿಜ್ಜಾ. ಎಲ್ಲರಿಗೂ ನಮಸ್ಕಾರ. KK's ಹೋಮ್ ಕಿಚನ್ಗೆ ಸ್ವಾಗತ. ನಮ್ಮ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಎಲ್ಲ ವಿಡಿಯೋಗಳ ಸೂಚನೆಗಾಗಿ ನೋಟಿಫಿಕೇಷನ್ ಬೆಲ್ಲನ್ನು ಒತ್ತಿ. ಬೇಕಾಗುವಂತಹ ಸಾಮಗ್ರಿಗಳು: ಮೈದಾ, ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್, ಉಪ್ಪು, ಸಕ್ಕರೆ, ಮೊಸರು, ನೀರು, ಪಿಜ್ಜಾ ಸಾಸ್, ರೆಡ್ ಚಿಲ್ಲಿ ಫ್ಲೇಕ್ಸ್, ಪಿಜ್ಜಾ ಮಿಕ್ಸ್, ಎಣ್ಣೆ, ಈರುಳ್ಳಿ, ಟೊಮ್ಯಾಟೊ, ಪನೀರ್ ಹಾಗೆ ಚೀಸ್. ಈಗ ಇಲ್ಲಿ ಒಂದು ದೊಡ್ಡ ಪಾತ್ರೆಯನ್ನು ತಗೊಂಡು, ಅಂದರೆ ಸ್ವಲ್ಪ ಅಗಲವಾಗಿರುವಂತಹ ಪಾತ್ರೆ ತಗೊಳ್ಳಿ. ಇದಕ್ಕೆ ಮೈದಾನ ಹಾಕ್ತಾ ಇದ್ದೇನೆ. ನಾನಿದು ಅರ್ಧ ಕಪ್ ಮೆಷರ್ಮೆಂಟ್ ಇರೋ ಕಪ್ ಉಪಯೋಗ ಮಾಡಿರೋದ್ರಿಂದ 3 ಸತಿ ಹಾಕಿದ್ದೇನೆ. ಅಂದರೆ 1.5 ಕಪ್ ಆಗುವಷ್ಟು ಮೈದಾ, ಇನ್ನು 1 ಟೀ ಚಮಚ ಆಗುವಷ್ಟು ಸಕ್ಕರೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನಾವಿಲ್ಲಿ ಈಸ್ಟ್ ಉಪಯೋಗ ಮಾಡದೇ ಇರೋದ್ರಿಂದ ನಾನು ಬೇಕಿಂಗ್ ಸೋಡಾ, ಅದು ಕೂಡ 1 ಟೀ ಸ್ಪೂನ್, ಹಾಗೆ 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಇಷ್ಟನ್ನು ಉಪಯೋಗ ಮಾಡಿದ್ದೇನೆ. ಇನ್ನಿದನ್ನು ನಾವು ಒಂದ್ಸತಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಖಂಡಿತವಾಗ್ಲೂ ಲೈಕ್ ಮಾಡಿ. ಇನ್ನಿದಕ್ಕೆ ಮೊಸರು ಅರ್ಧ ಕಪ್ಗಿಂತ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಚೆನ್ನಾಗಿ ನಾವು ಮೊದಲಿಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಬೇಕಿಂಗ್ ಪೌಡರ್ ಇಲ್ಲ ಅಂತಂದರೆ 1.5 ಟೀ ಚಮಚ ಬೇಕಿಂಗ್ ಸೋಡಾ ಹಾಕಿ, ಹಾಗೆ ಬೇಕಿಂಗ್ ಸೋಡಾ ಇಲ್ಲ ಅಂತಂದರೆ 3 ಟೀ ಚಮಚ ಬೇಕಿಂಗ್ ಪೌಡರ್ ಹಾಕಿ. ಇನ್ನಿದಕ್ಕೆ ಸ್ವಲ್ಪ ಅಂದರೆ ಒಂದೇ ಸತಿ ನೀರು ಹಾಕಬೇಡಿ, ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಇದನ್ನು ನಾವು ನಾದಬೇಕು. ನಾನಿಲ್ಲಿ ಸಂಪೂರ್ಣವಾಗಿರುವಂತಹ ನಾದುವ ಪ್ರಾಸೆಸನ್ನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ತೋರಿಸಿದ್ದೇನೆ. ಅದೇ ರೀತಿ ನೀವು ನಾದಬೇಕು. ಈ ಹಿಟ್ಟೇನಿದೆ ಅದು ಸ್ವಲ್ಪ ಮೃದುವಾಗೇ ಇರಬೇಕು. ಅದು ಗಟ್ಟಿ ಆದರೆ, ಅಂದರೆ ಇವಾಗ ಚಪಾತಿ ಹಿಟ್ಟಿನ ಹದಕ್ಕೆಲ್ಲ ಆದರೆ ನಿಮ್ಮ ಬೇಸ್ ಏನಿದೆ ಅದು ಸ್ವಲ್ಪ ರಬ್ಬರಿ ಟೆಕ್ಸ್ಚರ್ ಬಂದ್ಬಿಡ್ತದೆ. ಈಗ ನೋಡಿ, ಈಗ ಈ ಹಂತ ತಲುಪಿದೆ. ಇನ್ನೀಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು, ಅಂದರೆ ಒಂದು ಸತಿಗೆ ಹಾಕುವಾಗ 1 ಟೀ ಚಮಚ ಆಗುವಷ್ಟು ಎಣ್ಣೆ ಹಾಕೊಂಡು ಇದನ್ನು ಚೆನ್ನಾಗಿ ಸುಮಾರು 2 ನಿಮಿಷಗಳ ಕಾಲ ನಾವು ನಾದಬೇಕು. ಈ ಥರ ಮಾಡೋದ್ರಿಂದ ನಿಮ್ಮ ಪಿಜ್ಜಾ ಬೇಸು ಕ್ರಿಸ್ಪಿಯಾಗಿ ಹಾಗೆ ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ, ಈಗ ಮತ್ತೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾದ್ತಾ ಇದ್ದೇನೆ. ಇದು ಸ್ವಲ್ಪ ಅಂಟಿನ ಥರನೇ ಇರುತ್ತೆ ಹಿಟ್ಟು, ಹಾಗಿದ್ರೇ ನಿಮ್ಮ ಪಿಜ್ಜಾ ಚೆನ್ನಾಗಿ ಬರೋದು. ಈಗ ಇದು ಆಗಿದೆ. ಇನ್ನೀಗ ನಾನೇನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ಮಾಡಿ, ಅಂದರೆ ಹಿಟ್ಟನ್ನು ಹಿಂದಕ್ಕೆ ಈ ಥರ ಮಡ್ಚ್ಕೊಳ್ಳೋದು. ಇದನ್ನು ಟಕ್ಕಿನ್ ಪ್ರಾಸೆಸ್ ಅಂತ ಕರೀತಾರೆ. ಸೊ ಈ ಥರ ಮಾಡಿ ಇದ್ರ ಮೇಲೆ ಮತ್ತೆ ಸ್ವಲ್ಪ ಎಣ್ಣೆ ಸವರಿ ಇದನ್ನು ಇವಾಗ ನಾವು ಮುಚ್ಚಿ ಇಡಬೇಕು. ಸುಮಾರು 20 ನಿಮಿಷಗಳ ಕಾಲ ಇದನ್ನು ಮುಚ್ಚಿಡಬೇಕು. ನಿಮ್ಮ ಹತ್ರ ಜಾಸ್ತಿ ಸಮಯಾವಕಾಶ ಇದ್ದರೆ ಜಾಸ್ತಿ ಕೂಡ ನೀವು ಮುಚ್ಚಿ ಇಡಬಹುದು. ಇನ್ನೀಗ ನಾವು ಪಿಜ್ಜಾದ ಮೇಲೆ ಹಾಕುವಂಥ ತರಕಾರಿಗಳನ್ನು ರೆಡಿ ಮಾಡ್ಕೊಳ್ಳೋಣ. ಈ ಸ್ಟೆಪ್ಪು ಕಂಪ್ಲೀಟ್ಲಿ ಆಪ್ಷನಲ್ಲು. ನಾವು ತವಾ ಮೇಲೆ ಮಾಡೋದ್ರಿಂದ ತರಕಾರಿ ಸ್ವಲ್ಪ ಕ್ರಂಚಿಯಾಗೇ ಉಳ್ಕೊಳ್ಳುತ್ತೆ. ಆ ಥರ ಬೇಡ ಅಂತಾದರೆ ಮಾತ್ರ ಈ ಸ್ಟೆಪ್ ಮಾಡ್ಕೊಳ್ಳಿ. ಇದರಿಂದ ಸ್ವಲ್ಪ ಆಲ್ರೆಡಿ ತರಕಾರಿ ಬೇಯೋದ್ರಿಂದ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ನಾನು ಈರುಳ್ಳಿ, ಟೊಮ್ಯಾಟೊ ಹಾಗೆ ಪನೀರ್ ತೊಗೊಂಡಿದ್ದೇನೆ. ನಿಮ್ಮ ಹತ್ರ ವಿಧವಾದಂತಹ ಕ್ಯಾಪ್ಸಿಕಮ್ ಇದ್ದರೆ ಅದು ಹಾಕ್ಕೊಳ್ಬೋದು, ಇಲ್ಲ ಹ್ಯಾಲೋಪಿನೋಸ್ ನಾರ್ಮಲಿ ಎಲ್ಲ ಪಿಜ್ಜಾಕ್ಕೆ ಹಾಕ್ತಾರೆ, ಬಟ್ ನನಗೆ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ನಾನು ಅದನ್ನ ಉಪಯೋಗ ಮಾಡಲ್ಲ. ಈಗ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮೊದಲಿಗೆ ಉಪ್ಪು ಮಸಾಲೆ ಏನು ಹಾಕದೆ ಹಾಗೆ ಫ್ರೈ ಮಾಡ್ಕೊಳ್ಳಿ 1 ನಿಮಿಷ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ರೆಡ್ ಚಿಲ್ಲಿ ಫ್ಲೇಕ್ಸ್ ಮತ್ತು ಪಿಜ್ಜಾ ಮಿಕ್ಸ್ ಹಾಕ್ಕೊಳ್ಳಿ. ನಾನಿಲ್ಲಿ ಸುಮಾರು ಅರ್ಧ ಚಮಚ ಆಗುವಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸನ್ನು ಹಾಕಿದ್ದೇನೆ, ಹಾಗೆ ಅರ್ಧ ಚಮಚ ಆಗುವಷ್ಟು ಪಿಜ್ಜಾ ಮಿಕ್ಸನ್ನು ಹಾಕ್ಕೊಂಡಿದ್ದೇನೆ. ನಿಮ್ಮ ಇಷ್ಟಕ್ಕನುಸಾರವಾಗಿ ಹೆಚ್ಚು ಕಮ್ಮಿ ನೀವು ಮಾಡ್ಕೊಳ್ಬೋದು. ಇನ್ನೀಗ ಇದು ಸ್ವಲ್ಪ ರೋಸ್ಟ್ ಆಗೋ ತನಕ ಫ್ರೈ ಮಾಡೋಣ. ಅಂದರೆ ಸುಮಾರಾಗಿ 3 ರಿಂದ 4 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈಗ ನೋಡಿ, ಫ್ರೈ ಆಗ್ತಾ ಬಂದಿದೆ. ಫ್ರೈ ಆದಮೇಲೆ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ ಸ್ವಲ್ಪ ತಣಿಯೋದಕ್ಕೆ. ಈಗಿದು 20 ನಿಮಿಷಗಳ ಕಾಲ ಆಗಿದೆ. ಇನ್ನಿದ್ರೊಳಗೆ ಒಂದು ಸ್ವಲ್ಪ ಗಾಳಿ ಇರುತ್ತೆ, ಅದನ್ನು ತೆಕ್ಕೊಳ್ಳೋಣ. ಇದಕ್ಕೊಂದು ಸ್ವಲ್ಪ ಇದನ್ನು ನಾನು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಿಮಗೆ ಪಿಜ್ಜಾ ಬೇಸ್ ಯಾವ ಸೈಜ್ ಬೇಕು ಅದರ ಬೇಸಿಸ್ ಮೇಲೆ ಎಷ್ಟು ದೊಡ್ಡ ಉಂಡೆ ಬೇಕು ಅಷ್ಟು ತಗೊಂಡು ಇದನ್ನು ಈಗ ನಾವು ಲಟ್ಸ್ಕೊಳ್ಬೇಕು. ಸಾಮಾನ್ಯವಾಗಿ ಲಟ್ಟಣಿಗೆ ಉಪಯೋಗ ಮಾಡಲ್ಲ, ಹಾಗೆ ಕೈಯಲ್ಲಿ ಮಾಡ್ತಾರೆ. ಬಟ್ ಆ ಥರ ಮಾಡೋದು ಒಂದೊಂದು ಸತಿ ಸ್ವಲ್ಪ ಕಷ್ಟ ಅನಿಸುತ್ತೆ. ಹಾಗಾಗಿ ಮೊದಲಿಗೆ ನಾನೊಂದು ಸ್ವಲ್ಪ ಲಟ್ಟಣಿಗೆ ಉಪಯೋಗ ಮಾಡಿ ಲಟ್ಸ್ಕೊಂಡು ಆಮೇಲೆ ಮಿಕ್ಕಿರೋ ಹಂತವನ್ನು ನಾನು ಕೈಯಲ್ಲೇ ಈ ಥರ ಎಲಾಬ್ರೇಟ್ ಮಾಡ್ತಾ ಹೋಗ್ತೀನಿ. ನೋಡಿ, ಫಸ್ಟ್ ಒಂದು ಸ್ವಲ್ಪ ಲಟ್ಟಣಿಗೆ ಹಾಕ್ತಾಯಿದ್ದೀನಿ ನಾನು.
ಇನ್ನು ಕೈಯಲ್ಲೇ ಆ ಥರ ಅದನ್ನು ದೊಡ್ಡದು ಮಾಡ್ತಾ ಹೋಗ್ಬೋದು. ಇನ್ನು ಇದ್ರ ಮೇಲೆ ಈ ಥರ ಫೋರ್ಕ್ ಇಲ್ಲ ಚಾಕು ಉಪಯೋಗ ಮಾಡಿ ಹೀಗೆ ಪ್ರಿಕ್ ಮಾಡ್ಕೊಳ್ಳಿ. ಈಗ ಅದೇ ತವ ಅಂದರೆ ನಾನು ತರಕಾರಿ ಯಾವ್ದ್ರಲ್ಲಿ ಫ್ರೈ ಮಾಡಿದ್ನಲ್ಲ ಅದೇ ತವನ ಉಪಯೋಗ ಮಾಡ್ತಾ ಇದ್ದೇನೆ. ಅದಕ್ಕೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನ ಸವರ್ಕೊಳ್ಳೋಣ ಮೊದಲು ಎಣ್ಣೆನ. ಇದ್ರ ಮೇಲೆ ಈಗ ನಾವು ಏನು ಪಿಜ್ಜಾ ಬೇಸ್ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ಇದ್ರ ಮೇಲೆ ಈಗ ನಾವು ಸ್ವಲ್ಪ ಎಣ್ಣೆನ ಸವರೋಣ. ಈ ಸ್ಟೆಪ್ ಮಾಡೋದ್ರಿಂದ ಇದರಲ್ಲಿ ಒಂದು ಕ್ರಂಚಿನೆಸ್ ಬರುತ್ತೆ. ಇನ್ನೀಗ ಇದ್ರ ಮೇಲೆ ಪಿಜ್ಜಾ ಸಾಸನ್ನು ಹಾಕೋಣ. ಈ ಪಿಜ್ಜಾ ಸಾಸಿನ ರೆಸಿಪಿ ಆಲ್ರೆಡಿ ನಮ್ಮ ಚಾನಲಲ್ಲಿ ಇದೆ, ಖಂಡಿತವಾಗ್ಲೂ ಚೆಕ್ ಮಾಡಿ. ಇಲ್ಲಿ ಮೇಲೆ ಐ ಕಾರ್ಡಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೇನೆ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಅದರ ಲಿಂಕನ್ನು ಕೊಟ್ಟಿರ್ತೇನೆ. ಪಿಜ್ಜಾ ಸಾಸ್ ಎಷ್ಟು ಬೇಕನ್ನೋದು ನಿಮ್ಮ ಟೇಸ್ಟಿಗೆ ಅನುಸಾರವಾಗಿರುತ್ತೆ. ಹೆಚ್ಚಂದರೆ ಹೆಚ್ಚು ಹಾಕೋಬೋದು, ಇಲ್ಲ ಕಡಿಮೆ ಬೇಕಾದರೆ ಕಡಿಮೆ ಕೂಡ ಹಾಕ್ಕೊಳ್ಬೋದು. ಇನ್ನೀಗ ಇದ್ರ ಮೇಲೆ ನಾನು ಚೀಸನ್ನು ಹಾಕ್ತಾ ಇದ್ದೇನೆ. ನೀವು ಮೊಸರೆಲ್ಲಾ ಚೀಸು, ಚೆಡಾ ಚೀಸ್ ಯಾವ್ದು ಬೇಕಾದ್ರೂ ಯೂಸ್ ಮಾಡಿ. ಬಟ್ ನಾನಿಲ್ಲಿ ಅಮೂಲ್ ಅವ್ರದ್ದು ಒಂದು ಕ್ಯೂಬ್ ಚೀಸ್ ಅಂತ ಬರುತ್ತೆ, ಅದನ್ನು ಹಾಕ್ತಾ ಇದ್ದೇನೆ. ಯಾಕಂದರೆ ಇದು ಅಷ್ಟೊಂದು ಚ್ಯೂಯಿನೆಸ್ ಇರಲ್ಲ ಚೀಸಲ್ಲಿ, ಹಾಗಾಗಿ. ಇನ್ನು ತುಂಬ ಹಾಕ್ಕೊಳ್ಬೋದು, ನಿಮ್ಗೆ ಇಷ್ಟ ಇದ್ರೆ ಹಾಕಿ, ಇಷ್ಟ ಇಲ್ಲ ಅಂತಂದರೆ ಕಡಿಮೆ ಚೀಸ್ ಹಾಕ್ಕೊಳ್ಳಿ. ಇನ್ನೀಗ ನಾವು ಫ್ರೈ ಮಾಡಿಟ್ಕೊಂಡಿದ್ವಿ ತರಕಾರಿಗಳು, ಅದನ್ನು ಇಲ್ಲಿ ಹೇಗೆ ಬೇಕು ಆ ರೀತಿ ಅರೇಂಜ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಈಗ ಮತ್ತೆ ಸ್ವಲ್ಪ ಪಿಜ್ಜಾ ಮಿಕ್ಸು ಹಾಗೆ ರೆಡ್ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾ ಇದ್ದೇನೆ. ಈ ಸ್ಟೆಪ್ ಕೂಡ ಅಷ್ಟೇ, ನೀವು ಚಿಕ್ಕ ಮಕ್ಳಿಗೆ ಕೊಡ್ತೀರಾ ಅಂದರೆ ಸ್ಕಿಪ್ ಮಾಡಿ, ಯಾಕಂದರೆ ಸ್ವಲ್ಪ ಖಾರ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಇನ್ನಿದನ್ನು ಮೀಡಿಯಮ್ ಲೋ ಫ್ಲೇಮಲ್ಲಿ, ಅಂದರೆ ಫುಲ್ ಸಿಮ್ ಫ್ಲೇಮ್ ಅಲ್ಲ, ಫುಲ್ ಮೀಡಿಯಮ್ ಫ್ಲೇಮು ಅಲ್ಲ, ಅದ್ರ ಮಧ್ಯೆ ಏನು ಬರುತ್ತಲ್ಲ ಅದರಲ್ಲಿ ನೀವು ಕನಿಷ್ಠ ಪಕ್ಷ 10 ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕು. ಅಥವಾ ಅಲ್ಲಿ ಹಾಕಿರುವಂಥ ಚೀಸ್ ಕರಗಿತು ಅಂತಂದರೆ ಅದು ತಯಾರಾಗಿದೆ ಅಂತ ಅರ್ಥ. ನೋಡಿ, ಈಗ ಪಿಜ್ಜಾ ತಯಾರಾಗಿದೆ, ಚೀಸ್ ಎಲ್ಲ ಕರಗಿದೆ, ಹಾಗೆ ಸೈಡ್ ನೀವು ಮುಟ್ಟು ನೋಡಿದ್ರೂ ಕ್ರಿಸ್ಪ್ ಆಗಿದ್ದು ಫೀಲ್ ಗೊತ್ತಾಗುತ್ತೆ ನಿಮಗೆ. ಆಗಿಲ್ಲ ಅಂತಂದರೆ ಮತ್ತೆ ನೀವೊಂದು 5 ನಿಮಿಷ ಮತ್ತೆ ಮುಚ್ಚಿ ಇಟ್ಕೊಳ್ಬೋದು. ಈಗ ನಮ್ಮ ತವಾ ಪಿಜ್ಜಾ ತುಂಬ ಟೇಸ್ಟಿಯಾಗಿತ್ತು. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಅಂಗಡಿಗಿಂತನೂ ತುಂಬಾ ಚೆನ್ನಾಗಿತ್ತು. ತವಾ ಪಿಜ್ಜಾ ರೆಡಿಯಾಗಿದೆ. ಇದನ್ನು ನೀವು ಸಾಸ್ ಜೊತೆ ಖಂಡಿತವಾಗ್ಲೂ ಸರ್ವ್ ಮಾಡಿ. ಹಾಗೆ ನಿಮ್ಗೆ ಇನ್ನೂ ಖಾರ ಮಸಾಲೆ ಜಾಸ್ತಿ ಬೇಕಂದರೆ ಸರ್ವ್ ಮಾಡೋ ಸಮಯದಲ್ಲಿ ಮತ್ತೆ ಅದ್ರ ಮೇಲೆ ಸ್ವಲ್ಪ ಪಿಜ್ಜಾ ಮಿಕ್ಸು ಹಾಗೆ ರೆಡ್ ಚಿಲ್ಲಿ ಫ್ಲೇಕ್ಸನ್ನು ಹಾಕಿ ಸರ್ವ್ ಮಾಡಿ. ಈ ರೆಸಿಪಿನ ನೀವು ಕೂಡ ಖಂಡಿತ ಟ್ರೈ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚ್ಕೊಳ್ಳಿ. ಹೆಚ್ಚಿನ ಟಿಪ್ಸ್ಗಾಗಿ ನಮ್ಮ ಬ್ಲಾಗನ್ನು ವಿಸಿಟ್ ಮಾಡಿ. ಧನ್ಯವಾದಗಳು.